ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೆಚ್ಚು ಮಾಡಿದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವ ಒಂದು ಹೇಳಿಕೆ. ಡಿಕೆ ಶಿವಕುಮಾರ್ ಸಿಎಂ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಬಣ ಹೊಸ ದಾಳ ಉರುಳಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದೆ ಅಂತೆ. ಏನೇ ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು. ಸಿಎಂ ಬದಲಾವಣೆ ಮಾಡೋದಾದ್ರೆ ಅಭಿಪ್ರಾಯ ಸಂಗ್ರಹಿಸಿ. ಸಿಎಂ ಬೆಂಬಲಿಗ ಶಾಸಕ ನಾರಾಯಣಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಶಾಸಕರ ಬೆಂಬಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟದ ಫೈಟ್ನಲ್ಲಿ ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಹೊಸ ಆಟ ಶುರು ಮಾಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಡಿಕೆ ಬಣ ಅಸ್ತ್ರಕ್ಕೆ ಸಿಎಂ ಬಣ ಪ್ರತ್ಯಾಸ್ತ್ರ. ಹೊಸ ದಾಳ ಉರುಳಿಸಿದ ಸಿದ್ದರಾಮಯ್ಯ ಬಣ. ಮೊದಲು ಶಾಸಕ ಶಿವಗಂಗಾ ಬಸವರಾಜ್ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಗುಡುಗಿದ್ರು. ನಂತರ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಆರ್ಭಟಿಸಿದ್ರು. ಈ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಹೊಸ ದಾಳ ಉರುಳಿಸಿದೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಐವಾನ್ ಡಿಸೋಜಾ ರಿಯಾಕ್ಷನ್. ಒಂದು ವೇಳೆ ಸಿಎಂ ಬದಲಾವಣೆ ಮಾಡೋದಾದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲೇಬೇಕು ಅಂತ ಎಂಎಲ್ಸಿ ಐವಾನ್ ಡಿಸೋಜಾ ಒತ್ತಾಯಿಸಿದ್ದಾರೆ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇನೆ ಎಲ್ಲವೂ ಆಗತ್ತೆ. ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚು. ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಸಂದೇಶ. ಶಾಸಕ ನಾರಾಯಣಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಬದಲಾವಣೆಯಾದರೆ ಶಾಸಕರ ಅಭಿಪ್ರಾಯದಂತೆ ಆಗಬೇಕು ಅಂದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚಿದೆ ಅಂತ ಗುಡುಗಿದ್ದಾರೆ. ಖಂಡಿತವಾಗ್ಲೂ ಕೂಡ ನೋಡಿ, ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ, ಜನತೆಗೆ ಅನುಕೂಲ ಆಗ್ತದೆ, ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು, ಅವರ ಅಭಿಪ್ರಾಯದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ. ನೋಡಿದ್ರಲ್ವಾ, ಡಿಕೆ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಚೆಕ್ ಮೇಟ್ ಇಟ್ಟಿದೆ. ಮುಂದೆ ಈ ಚದುರಂಗದಾಟ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೆಚ್ಚು ಮಾಡಿದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವ ಒಂದು ಹೇಳಿಕೆ. ಡಿಕೆ ಶಿವಕುಮಾರ್ ಸಿಎಂ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಬಣ ಹೊಸ ದಾಳ ಉರುಳಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದೆ ಅಂತೆ. ಏನೇ ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು. ಸಿಎಂ ಬದಲಾವಣೆ ಮಾಡೋದಾದ್ರೆ ಅಭಿಪ್ರಾಯ ಸಂಗ್ರಹಿಸಿ. ಸಿಎಂ ಬೆಂಬಲಿಗ ಶಾಸಕ ನಾರಾಯಣಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಶಾಸಕರ ಬೆಂಬಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟದ ಫೈಟ್ನಲ್ಲಿ ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಹೊಸ ಆಟ ಶುರು ಮಾಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಡಿಕೆ ಬಣ ಅಸ್ತ್ರಕ್ಕೆ ಸಿಎಂ ಬಣ ಪ್ರತ್ಯಾಸ್ತ್ರ. ಹೊಸ ದಾಳ ಉರುಳಿಸಿದ ಸಿದ್ದರಾಮಯ್ಯ ಬಣ. ಮೊದಲು ಶಾಸಕ ಶಿವಗಂಗಾ ಬಸವರಾಜ್ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಗುಡುಗಿದ್ರು. ನಂತರ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಆರ್ಭಟಿಸಿದ್ರು. ಈ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಹೊಸ ದಾಳ ಉರುಳಿಸಿದೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಐವಾನ್ ಡಿಸೋಜಾ ರಿಯಾಕ್ಷನ್. ಒಂದು ವೇಳೆ ಸಿಎಂ ಬದಲಾವಣೆ ಮಾಡೋದಾದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲೇಬೇಕು ಅಂತ ಎಂಎಲ್ಸಿ ಐವಾನ್ ಡಿಸೋಜಾ ಒತ್ತಾಯಿಸಿದ್ದಾರೆ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇನೆ ಎಲ್ಲವೂ ಆಗತ್ತೆ. ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚು. ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಸಂದೇಶ. ಶಾಸಕ ನಾರಾಯಣಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಬದಲಾವಣೆಯಾದರೆ ಶಾಸಕರ ಅಭಿಪ್ರಾಯದಂತೆ ಆಗಬೇಕು ಅಂದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚಿದೆ ಅಂತ ಗುಡುಗಿದ್ದಾರೆ. ಖಂಡಿತವಾಗ್ಲೂ ಕೂಡ ನೋಡಿ,
ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ, ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು, ಅವರ ಅಭಿಪ್ರಾಯದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ. ನೋಡಿದ್ರಲ್ವಾ, ಡಿಕೆ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಚೆಕ್ ಮೇಟ್ ಇಟ್ಟಿದೆ. ಮುಂದೆ ಈ ಚದುರಂಗದಾಟ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೆಚ್ಚು ಮಾಡಿದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವ ಒಂದು ಹೇಳಿಕೆ. ಡಿಕೆ ಶಿವಕುಮಾರ್ ಸಿಎಂ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಬಣ ಹೊಸ ದಾಳ ಉರುಳಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದೆ ಅಂತೆ. ಏನೇ ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು. ಸಿಎಂ ಬದಲಾವಣೆ ಮಾಡೋದಾದ್ರೆ ಅಭಿಪ್ರಾಯ ಸಂಗ್ರಹಿಸಿ. ಸಿಎಂ ಬೆಂಬಲಿಗ ಶಾಸಕ ನಾರಾಯಣಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಶಾಸಕರ ಬೆಂಬಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣಗಳ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟದ ಫೈಟ್ನಲ್ಲಿ ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಹೊಸ ಆಟ ಶುರು ಮಾಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಡಿಕೆ ಬಣ ಅಸ್ತ್ರಕ್ಕೆ ಸಿಎಂ ಬಣ ಪ್ರತ್ಯಾಸ್ತ್ರ. ಹೊಸ ದಾಳ ಉರುಳಿಸಿದ ಸಿದ್ದರಾಮಯ್ಯ ಬಣ. ಮೊದಲು ಶಾಸಕ ಶಿವಗಂಗಾ ಬಸವರಾಜ್ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಗುಡುಗಿದ್ರು. ನಂತರ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಆರ್ಭಟಿಸಿದ್ರು. ಈ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಹೊಸ ದಾಳ ಉರುಳಿಸಿದೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಐವಾನ್ ಡಿಸೋಜಾ ರಿಯಾಕ್ಷನ್. ಒಂದು ವೇಳೆ ಸಿಎಂ ಬದಲಾವಣೆ ಮಾಡೋದಾದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲೇಬೇಕು ಅಂತ ಎಂಎಲ್ಸಿ ಐವಾನ್ ಡಿಸೋಜಾ ಒತ್ತಾಯಿಸಿದ್ದಾರೆ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚು. ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಸಂದೇಶ. ಶಾಸಕ ನಾರಾಯಣಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಬದಲಾವಣೆಯಾದರೆ ಶಾಸಕರ ಅಭಿಪ್ರಾಯದಂತೆ ಆಗಬೇಕು ಅಂದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚಿದೆ ಅಂತ ಗುಡುಗಿದ್ದಾರೆ. ಖಂಡಿತವಾಗ್ಲೂ ಕೂಡ ನೋಡಿ, ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ, ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು, ಅವರ ಅಭಿಪ್ರಾಯದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ. ನೋಡಿದ್ರಲ್ವಾ, ಡಿಕೆ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಚೆಕ್ ಮೇಟ್ ಇಟ್ಟಿದೆ. ಮುಂದೆ ಈ ಚದುರಂಗದಾಟ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೆಚ್ಚು ಮಾಡಿದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿರುವ ಒಂದು ಹೇಳಿಕೆ. ಡಿಕೆ ಶಿವಕುಮಾರ್ ಸಿಎಂ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಬಣ ಹೊಸ ದಾಳ ಉರುಳಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದೆ ಅಂತೆ. ಏನೇ ತೀರ್ಮಾನ ಆದರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು. ಸಿಎಂ ಬದಲಾವಣೆ ಮಾಡೋದಾದ್ರೆ ಅಭಿಪ್ರಾಯ ಸಂಗ್ರಹಿಸಿ. ಸಿಎಂ ಬೆಂಬಲಿಗ ಶಾಸಕ ನಾರಾಯಣಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಶಾಸಕರ ಬೆಂಬಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣಗಳ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟದ ಫೈಟ್ನಲ್ಲಿ ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಹೊಸ ಆಟ ಶುರು ಮಾಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಡಿಕೆ ಬಣ ಅಸ್ತ್ರಕ್ಕೆ ಸಿಎಂ ಬಣ ಪ್ರತ್ಯಾಸ್ತ್ರ. ಹೊಸ ದಾಳ ಉರುಳಿಸಿದ ಸಿದ್ದರಾಮಯ್ಯ ಬಣ. ಮೊದಲು ಶಾಸಕ ಶಿವಗಂಗಾ ಬಸವರಾಜ್ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಗುಡುಗಿದ್ರು. ನಂತರ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಆರ್ಭಟಿಸಿದ್ರು. ಈ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಹೊಸ ದಾಳ ಉರುಳಿಸಿದೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಐವಾನ್ ಡಿಸೋಜಾ ರಿಯಾಕ್ಷನ್.
ಒಂದು ವೇಳೆ ಸಿಎಂ ಬದಲಾವಣೆ ಮಾಡೋದಾದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲೇಬೇಕು ಅಂತ ಎಂಎಲ್ಸಿ ಐವಾನ್ ಡಿಸೋಜಾ ಒತ್ತಾಯಿಸಿದ್ದಾರೆ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಪಕ್ಷದ ಕಾರ್ಯಕರ್ತರ ಚುನಾಯಿತ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದು ಐ ಡೋಂಟ್ ಥಿಂಕ್ ಆ ತೀರ್ಮಾನದ ಮೇಲೇ ಎಲ್ಲವೂ ಆಗತ್ತೆ. ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚು. ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಸಂದೇಶ. ಶಾಸಕ ನಾರಾಯಣಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಬದಲಾವಣೆಯಾದರೆ ಶಾಸಕರ ಅಭಿಪ್ರಾಯದಂತೆ ಆಗಬೇಕು ಎಂದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಶಾಸಕರ ಸಂಖ್ಯೆ ಹೆಚ್ಚಿದೆ ಅಂತ ಗುಡುಗಿದ್ದಾರೆ. ಖಂಡಿತವಾಗ್ಲೂ ಕೂಡ ನೋಡಿ, ಶಾಸಕರು ಒಮ್ಮತವಾಗಿ ಯಾರು ತೀರ್ಮಾನ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಒಳತಿಗೆ ಅನುಕೂಲ ಆಗ್ತದೆ, ಜನತೆಗೆ ಅನುಕೂಲ ಆಗ್ತದೆ, ಆಡಳಿತ ಯಂತ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಜನರು ಆಯ್ಕೆ ಮಾಡಿದ್ದಾರೆ ಶಾಸಕರು, ಅವರ ಅಭಿಪ್ರಾಯದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಹುಶಃ ಅದಕ್ಕೆ ಜನ ಸ್ಪಂದನೆ ಇರುತ್ತೆ ಅಂತ ನನ್ನ ಭಾವನೆ. ನೋಡಿದ್ರಲ್ವಾ, ಡಿಕೆ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಚೆಕ್ ಮೇಟ್ ಇಟ್ಟಿದೆ. ಮುಂದೆ ಈ ಚದುರಂಗದಾಟ ಹೇಗೆ ಸಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್.